ಆ ನದಿ ಇವತ್ತು ತುಂಬಿ ಹರಿತಾ ಇದೆ. ಒಂದು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಕಾವೇರಿ ನದಿಯಲ್ಲಿ ಹೋಗ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, ಕನ್ನಂಬಾಡಿ ಕಟ್ಟೆ ಅದರ ಸಾಮರ್ಥ್ಯ ಇರ್ತಕ್ಕಂಥದ್ದು 49.45 ಅಡಿ ಟಿಎಂಸಿ, 49.452 ಟಿಎಂಸಿ. ಹೆಚ್ಚು ಕಡಿಮೆ ಪೂರ್ಣ ತುಂಬಿದೆ. ಕಳೆದ ವರ್ಷ ತುಂಬಿರಲಿಲ್ಲ. ನಾನು ಇವತ್ತು ಅತ್ಯಂತ ಸಂತೋಷದಿಂದ ನಾನು ಡಿ ಕೆ ಶಿವಕುಮಾರ್ ಮತ್ತು ಚೆಲುವರಾಯಸ್ವಾಮಿ ಎಲ್ಲ ಸಚಿವರು MLAಗಳು ಎಲ್ಲರೂ ಸೇರಿ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿದ್ದೀವಿ. ಬಹಳ ಗೌರವದಿಂದ ಬಾಗಿನವನ್ನು ಅರ್ಪಿಸಿದ್ದೀವಿ. ನಾವು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದೀವಿ. ಪ್ರತಿ ವರ್ಷನೂ ಕೂಡ ಕನ್ನಂಬಾಡಿ ಕಟ್ಟೆ ಇದೇ ರೀತಿ ತುಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ. ಯಾಕಂದ್ರೆ ಪ್ರಕೃತಿಯ ವಿಕೋಪಕ್ಕೆ ನಾವೆಲ್ಲರೂ ಕೂಡ ಅನೇಕ ಸಾರಿ ಒಳಗಾಗ್ತೀವಿ. ಪ್ರಕೃತಿಯ ವಿಕೋಪದಿಂದ ಕೆಲವು ಸಾರಿ ಕನ್ನಂಬಾಡಿ ಕಟ್ಟೆ ತುಂಬಲಿಕ್ಕೆ ಆಗಿಲ್ಲ. ಅನೇಕ ವರ್ಷಗಳಲ್ಲಿ ತುಂಬಿಲ್ಲ. ನಾವು ನಾನು ಬಾಗಿನ ಅರ್ಪಿಸ್ತಾ ಇರ್ತಕ್ಕಂಥದ್ದು ಇದು 3ನೇ ಬಾರಿ. ಹಿಂದೆ 2 ಬಾರಿ ಬಾಗಿನ ಅರ್ಪಿಸಿದ್ದೇನೆ. 13, 14, 15 2 ಬಾರಿ ಅರ್ಪಿಸಿದ್ದೀನಿ. ಈಗ ಒಮ್ಮೆ ಅರ್ಪಿಸ್ತಾ ಇದ್ದೇನೆ. ಪ್ರಕೃತಿನಲ್ಲಿ ಆಗಾಗ್ಗೆ ನಾವು ಹವಾಮಾನ ವೈಪರೀತ್ಯದಿಂದಾಗಿ ಕೆಲವು ಸಾರಿ ಮಳೆ ನಮ್ಮ ನಿರೀಕ್ಷೆಯಷ್ಟು ಮಳೆ ಬಂದಿರಲ್ಲ. ಅಂತ ಸಂದರ್ಭಗಳಲ್ಲಿ ಕನ್ನಂಬಾಡಿ ಕಟ್ಟೆನೂ ಕೂಡ ತುಂಬಲ್ಲ, ಬೇರೆ ಜಲಾಶಯಗಳು ಕೂಡ ತುಂಬಲ್ಲ. ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಹೆಚ್ಚು ಮಳೆ ಆದಾಗ ಮಾತ್ರ ನಮ್ಮ ಜಲಾಶಯಗಳು ತುಂಬಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಕನ್ನಂಬಾಡಿ ಕಟ್ಟೆನಲ್ಲಿ ಸುಮಾರು 2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯನ್ನು ಬೆಳೀತಾ ಇದ್ದೀವಿ. ನೀರಾವರಿ ಆಗ್ತಾ ಇದೆ. 2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಬೆಳೀತೀವಿ. ಈ ಸಾರಿ ರೈತರು ಬಹಳ ಹರ್ಷದಿಂದ ಖುಷಿಯಿಂದ ಇರ್ತಕ್ಕಂಥ ವರ್ಷ. ಯಾಕಂತಂದ್ರೆ ಜುಲೈ ತಿಂಗಳಲ್ಲೇ ಈ ಸಾರಿ ನಾವು ಬಾಗಿನ ಹಬ್ಸಿದ್ದೀವಿ. ಜಲಾಶಯಗಳೆಲ್ಲ ತುಂಬಿಕೊಂಡಿದ್ದೇವೆ. ಕಬಿನಿ ತುಂಬಿಕೊಂಡಿದೆ, ಹೇಮಾವತಿ ತುಂಬಿಕೊಂಡಿದೆ, ಆರಂಗಿ ತುಂಬಿಕೊಂಡಿದೆ, KRS ತುಂಬಿಕೊಂಡಿದೆ. ಸೊ ಕಾವೇರಿ ಜಲಾಯನ ಪ್ರದೇಶದಲ್ಲಿರ್ತಕ್ಕಂಥ 4 ಡ್ಯಾಮ್ಗಳು ಕೂಡ ತುಂಬಿದ್ದಾವೆ. ಕಾವೇರಿ ಜಲಾನಯದ 4 ಜಲಾಯನ, ಈ 4 ಜಲಾಶಯಗಳಿಂದ ಸುಮಾರು 114 TMC ನೀರು ಇದೆ. 114 TMC ನೀರಿದೆ. ಈ 114 TMC ನೀರಿನಿಂದ ನಾವು ಬಳಸ್ಕೊಂಡು ಬೆಳೆಯನ್ನು ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಅನೇಕ ನಾಲೆಗಳು ಬರ್ತವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ವಿಶ್ವೇಶ್ವರಯ್ಯ ನಾಲೆ ಕನ್ನಂಬಾಡಿ ಕಟ್ಟೆ ಎಡಗಡೆ ಇರ್ತಕ್ಕಂಥದ್ದು. ಆ ನಾಲೆ 1932ನೇ ಇಸ್ವಿನಲ್ಲಿ ಪೂರ್ಣ ಆಯಿತು. ಅವತ್ತಿನಿಂದ ಇವತ್ತಿನವರೆಗೆ ನಾವು ಅದನ್ನು ಆಧುನೀಕರಣ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ನಾನಿದ್ದಾಗ ಸುಮಾರು 250-300 ಕೋಟಿ ಆಧುನೀಕರಣಕ್ಕೆ ಕೊಟ್ಟಿದ್ದೆ ಹಿಂದೆ ಇದ್ದಾಗ.
ಅದಾದ್ಮೇಲೆ ಅದಕ್ಕಿಂತ ಹಿಂದೆ 300 ಕೋಟಿ ಕೊಟ್ಟಿದ್ರು. ಅದಾದ್ಮೇಲೆ ಪುನಃ ಆಗ್ಲಿಲ್ಲ. ಈಗ ಮತ್ತೆ ಆಧುನೀಕರಣ ಮಾಡದೆ ಹೋದರೆ ಕೊನೆ ಬೈಲಿನಲ್ಲಿರ್ತಕ್ಕಂಥ ರೈತರು ಅವರ ಜಮೀನುಗಳಿಗೆ ನೀರು ಸಿಕ್ಕದು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಉಳಿದಿರ್ತಕ್ಕಂಥ ನಾಲೆನಲ್ಲಿ ಆಧುನೀಕರಣ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಮಿಳುನಾಡಿನವರು ಯಾವಾಗಲೂ ಕೂಡ ಖ್ಯಾತೆ ತೆಗಿತಲೇ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಖ್ಯಾತೆ ತೆಗಿತಾ ಇರ್ತಾರೆ. ಯಾಕಂದ್ರೆ ಕಾವೇರಿ ವಿವಾದ ಬರೀ ತಮಿಳುನಾಡು ನಮಗೆ ಅಷ್ಟೇ ಅಲ್ಲ ಇರೋದು, 4 ರಾಜ್ಯಗಳಿಗೆ ಸಂಬಂಧಪಟ್ಟಂತ ವಿವಾದ ಇದೆ. ತಮಿಳುನಾಡಿಗಿದೆ, ಕರ್ನಾಟಕಕ್ಕಿದೆ, ಕೇರಳಕ್ಕಿದೆ, ಮತ್ತೆ ಪಾಂಡಿಚೇರಿಗಿದೆ. ಪಾಂಡಿಚೇರಿ 4 ರಾಜ್ಯಗಳಿಗೆ ಸಂಬಂಧಪಟ್ಟಂತ ಇದು. ಈ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಆಗಿದೆ. ನಾವು ನಾರ್ಮಲ್ ಇಯರ್ನಲ್ಲಿ ಮಳೆ ಬಿದ್ದಂತ ಸಂದರ್ಭದಲ್ಲಿ, KRS ತುಂಬಿದಂತ ಸಂದರ್ಭದಲ್ಲಿ, ಎಲ್ಲ ಜಲಾಶಯಗಳು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ತುಂಬಿದಂತ ಸಂದರ್ಭದಲ್ಲಿ ನಾವು 177.25 TMC ನೀರನ್ನು ಕೊಡಬೇಕು. 177.25 TMC ಕೊಡಬೇಕು. ಇಂದಿನ ವರ್ಷ 22-23ರಲ್ಲಿ ಸುಮಾರು 665 TMC ಹೋಗ್ಬಿಟ್ಟದೆ. 665 TMC ಹೋಗಿದೆ. ಈ ವರ್ಷನೂ ಕೂಡ ಜಾಸ್ತಿ ಹೋಗ್ಲಿಕ್ಕೆ ಸಾಧ್ಯ ಇದೆ. 177.25 TMC ಗಿಂತ ಈ ವರ್ಷನೂ ಕೂಡ ಜಾಸ್ತಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ 83 TMCಗೂ ಹೆಚ್ಚು ನೀರು ಹೋಗ್ಬಿಟ್ಟಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನವರು ಪ್ರತಿ ತಿಂಗಳು ಇಷ್ಟಿಷ್ಟು ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಅಷ್ಟು ನೀರನ್ನ ನಾರ್ಮಲ್ ಇಯರ್ನಲ್ಲಿ ಬಿಡಬೇಕು. ಡಿಫಿಸಿಟ್ ಆದರೆ ಅಷ್ಟು ನೀರನ್ನ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಂಕಷ್ಟದ ವರ್ಷದಲ್ಲಿ ಅಷ್ಟು ನೀರನ್ನ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ನಾವು ಈ ವರ್ಷ ಹೆಚ್ಚು ನೀರನ್ನ ಕೊಡ್ತೀವಿ. ಹೆಚ್ಚು ನೀರು ಎಲ್ಲಿ ಹೋಗ್ತದೆ? ಈಗ ಮೆಟ್ಟೂರು ಜಲಾಶಯನೂ ಕೂಡ ತುಂಬಿದೆ. ಅಲ್ಲಿ ತುಂಬ್ಕೊಂಡ ಮೇಲೆ ನೀರೆಲ್ಲ ಎಲ್ಲೋಗುತ್ತೆ? ಸಮುದ್ರಕ್ಕೆ ಹೋಗುತ್ತೆ. ಆ ಸಮುದ್ರಕ್ಕೆ ಹೋಗೋ ನೀರನ್ನ, ಹೆಚ್ಚುವರಿ ನೀರನ್ನ ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗುತ್ತಲ್ಲ, ಆ ನೀರನ್ನ ತಡೆ ಹಿಡಿಲಿಕ್ಕೆ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ನ ಮೇಕೆದಾಟು ಹತ್ರ ಕಟ್ಟಬೇಕು. ಇದರಿಂದ ನಮಗಿಂತ ಜಾಸ್ತಿ ತಮಿಳುನಾಡಿಗೆ ಅನುಕೂಲ ಆಗೋದು. ನಮಗಿಂತ ಜಾಸ್ತಿ ತಮಿಳುನಾಡಿಗೆ ಅನುಕೂಲ ಆಗೋದು. ಆದರೂ ಕೂಡ ರಾಜಕಾರಣಕ್ಕೋಸ್ಕರವಾಗಿ ಅವರು ಖ್ಯಾತೆ ತೆಗಿತಲೇ ಇರ್ತಾರೆ. ಇವತ್ತಿನವರೆಗೆ ಕೇಂದ್ರ ಸರ್ಕಾರ ಅದಕ್ಕೆ ಮಂಜೂರಾತಿಯನ್ನ ಕೊಟ್ಟಿಲ್ಲ. ನಾವೇನಾದ್ರೂ ಅದಕ್ಕೆ ಮಂಜೂರಾತಿ ಕೊಡ್ರಿ, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ವಿರೋಧ ಪಕ್ಷದವರು ಅದಕ್ಕೆ ವಿರುದ್ಧ ಮಾಡ್ತಕ್ಕಂಥದ್ದನ್ನ ಮಾಡ್ತಾರೆ. ವಿರೋಧ ಪಕ್ಷದವರು ಅಲ್ಲಿ ಇಲ್ಲಿನ ಮಂಡ್ಯ ಲೋಕಸಭಾ ಸದಸ್ಯರು ಗಲಾಟೆ ಮಾಡಬೇಕು. ಅಲ್ಲಿ ಮೇಕೆದಾಟನ್ನ ಮಂಜೂರು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು, ಒಪ್ಪಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಮಾಡಿದ್ರೆ ನಮಗೆ ಸುಮಾರು 65 TMC ನೀರನ್ನ ಅಲ್ಲಿ ಹಿಡಿದಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ವಿದ್ಯುತ್ತನ್ನ ತಯಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬೆಂಗಳೂರಿಗೆ ಕುಡಿಯ ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ನಾವು ಅಲ್ಲಿ ನೀರು ಹಿಡಿದಿಡೋದ್ರಿಂದ, 65 TMC ನೀರನ್ನು ಹಿಡಿದಿಡೋದ್ರಿಂದ ಈ ರೀತಿ ಮಳೆ ಕಡಿಮೆಯಾಗಿ ಜಲಾಶಯಗಳು ತುಂಬದೇ ಹೋದಂತ ಸಂದರ್ಭಗಳಲ್ಲಿ ತಮಿಳುನಾಡಿಗೆ ನೀರು ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಈ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅನ್ನ ಕಟ್ಟಬೇಕು.
ನಾವು ಪಾದಯಾತ್ರೆಯನ್ನು ಕೂಡ ಮಾಡಿದೆವು. ನಾನು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಎಲ್ಲ ಮಂತ್ರಿಗಳು, ಶಾಸಕರು ಎಲ್ಲರೂ ಕೂಡ ಸೇರ್ಕೊಂಡು, ಕಾರ್ಯಕರ್ತರು ಎಲ್ಲರೂ ಕೂಡ ಸೇರ್ಕೊಂಡು ಪಾದಯಾತ್ರೆ ಮಾಡಿದೆವು. ನಮ್ಮ ಮೇಲೆ ಕೇಸ್ ಎಲ್ಲ ಹಾಕಿದ್ರು, ಅದು ಬೇರೆ ವಿಚಾರ ಇರಲಿ. ಆದರೆ ಇದನ್ನು ಕೇಳಿದ್ರೆ ನಮ್ಮ ಮೇಲೆ ಮೈ ಮೇಲೆ ಬಂದವರ ರೀತಿ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಪ್ರಯತ್ನವನ್ನ ಮಾಡುತ್ತಾರೆ. ನಾವು ನಮ್ಮ ಹಕ್ಕು ಇದು. ಮೇಕೆದಾಟನ್ನ ಕಟ್ಟತಕ್ಕಂಥದ್ದು ತಮಿಳುನಾಡಿನಲ್ಲ, ಕೇರಳದಲ್ಲಿ. ಅವ್ರಿಗೆ 177.25 TMC ನೀರನ್ನ ಪಡ್ಕೊಳ್ಳಿಕ್ಕೆ ಅವರು ಅರ್ಹರು. ಯಾವಾಗ ಮಳೆ ಸರಿಯಾದ ರೀತಿಯಲ್ಲಿ ಆದಾಗ ಮಾತ್ರ. ಡಿಫಿಸಿಟ್ ಆದ್ರೆ, ಸಂಕಷ್ಟ ಬಂದ್ರೆ ಅದನ್ನ ಹಂಚಿಕೊಳ್ಬೇಕಾದಂತ ಪರಿಸ್ಥಿತಿ ಇದೆ. ಇದನ್ನ ಟ್ರಿಬ್ಯುನಲ್ ಅವರೇ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ನವರು ಕೂಡ ಹೇಳಿದ್ದಾರೆ. ಇದಕ್ಕೆ ತಕರಾರೇನು? ಇದಕ್ಕೆ ಅನಗತ್ಯವಾಗಿ ತಕರಾರನ್ನ ಮಾಡ್ತಾ ಇದ್ದಾರೆ. ಇದನ್ನ ಒಂದು ದಿನ ನಮ್ಮ ಲೋಕಸಭಾ ಸದಸ್ಯರು ಕರ್ನಾಟಕದಿಂದ ಹೋಗಿರ್ತಕ್ಕಂಥವ್ರು, ಕಾಂಗ್ರೆಸ್ನವ್ರು ಇರ್ಬೋದು, JDS ಬಿಜೆಪಿ ಅವರು ಇರ್ಬೋದು, JDSನವ್ರು ಇರ್ಬೋದು, ಒಂದು ದಿನ ಮಾತಾಡಲ್ಲ. ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಮಾತಾಡಲ್ಲ. ಈ ಅನ್ಯಾಯಗಳನ್ನ ಬಿಟ್ಟು ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರೆ, ಕೆಲಸಕ್ಕೆ ಬಾರದಂತ ವಿಚಾರಗಳನ್ನ ಮಾತಾಡ್ತಾರೆ. ಮೊನ್ನೆ ಬಜೆಟ್ ಮಂಡಿಸಿದ್ರು ಕೇಂದ್ರ ಸರ್ಕಾರದವರು. ಬಜೆಟ್ನಲ್ಲಿ ಕರ್ನಾಟಕಕ್ಕೆ ₹1 ಕೊಡ್ಲಿಲ್ಲ. ಏನು ಅನ್ಯಾಯ ಆಗಿಲ್ಲ ಕರ್ನಾಟಕಕ್ಕೆ ಅಂತ ಹೇಳ್ತಾರೆ. ಇದು ನಂಬ್ಕೋಬೇಕಾ? ಜನಗಳಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಜನರ ತಪ್ಪು ದಾರಿಗೆ ಎಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಕ್ಷುಲ್ಲಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಇಡೀ 10 ದಿನ ನಡೀತಕ್ಕಂಥ ಅಸೆಂಬ್ಲಿಯಲ್ಲಿ 8 ದಿನಗಳ ಕಾಲ ಬರೀ ಕಾಲಹರಣ ಮಾಡಿದ್ರು. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಪ್ರಸ್ತಾಪ ಮಾಡಲೇ ಇಲ್ಲ. ಪ್ರವಾಹ ಬಂದದ್ರ ಬಗ್ಗೆ ಇರಬಹುದು, ಕೃಷಿ ಇಲಾಖೆ ಬಗ್ಗೆ ಇರಬಹುದು, ನೀರಾವರಿ ಸಂಬಂಧಪಟ್ಟಂತ ವಿಚಾರಗಳಿರ್ಬೋದು, ಮೇಕೆದಾಟು ವಿಚಾರ ಇರಬಹುದು, ಮಹದಾಯಿ ವಿಚಾರ ಇರಬಹುದು, ಅಪ್ಪರ್ ಕೃಷ್ಣ ವಿಚಾರ ಇರಬಹುದು, ರಾಜ್ಯಕ್ಕೆ ಬರಬೇಕಾದಂತ ಅನುದಾನಗಳಿರಬಹುದು. ಇದ್ರ ಬಗ್ಗೆ ಒಂದು ದಿನ ಮಾತಾಡಲಿಲ್ಲ. ಆದರೆ ಯಾವುದು ರಾಜ್ಯಕ್ಕೆ ಸಂಬಂಧ ಇಲ್ಲ, ಸುಳ್ಳುಗಳನ್ನ ಹೇಳ್ಕೊಂಡು ಇಡೀ ರಾಜ್ಯ ತುಂಬಾ ಜನರನ್ನ ತಪ್ಪುದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿದೆ, ಈ ರಾಜ್ಯದ ಜನ ರಾಜಕೀಯವಾಗಿ ಬಹಳ ಬುದ್ಧಿವಂತರಿದ್ದಾರೆ. ಯಾರು ಸುಳ್ಳು ಹೇಳ್ತಾರೆ, ಯಾರು ನಿಜ ಹೇಳ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಕರ್ನಾಟಕದ ಜನರಿಗಿದೆ. ಇದನ್ನ ಇವರು ಅರ್ಥ ಮಾಡ್ಕೋಬೇಕಾಗ್ತದೆ. ಅರ್ಥ ಇಲ್ಲದೇನೆ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅಧಿಕಾರದಲ್ಲಿ ಇದೆ. ನಾವು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. 135+1 136 ಸ್ಥಾನಗಳನ್ನು ಜನರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. 136 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಿದ್ದೀವಿ. ನಮಗೆ ಜನ ಆಶೀರ್ವಾದ ಮಾಡಿರೋದು. JDSನವರಲ್ಲ, ಬಿಜೆಪಿಯವರಲ್ಲ ಇದ್ರ ಮಾಡಿರ್ತಕ್ಕಂಥದ್ದು. ಜನರ ಆಶೀರ್ವಾದದಿಂದ ಮಾಡಿದ್ದೀವಿ. ನಮ್ಮ ಸರ್ಕಾರವನ್ನು ದುರ್ಬಲಗೊಳಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕ್ಷುಲ್ಲಕ ವಿಚಾರಗಳನ್ನು ಇಟ್ಕೊಂಡು, ಸುಳ್ಳು ವಿಚಾರಗಳನ್ನು ಇಟ್ಕೊಂಡು, ಸುಳ್ಳು ಆರೋಪಗಳನ್ನು ಮಾಡಿ ಇವತ್ತು ಸರ್ಕಾರವನ್ನು ದುರ್ಬಲಗೊಳಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ, ಇಲ್ಲೂ ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜನ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವುದು ಸುಳ್ಳು, ಯಾವುದು ಸತ್ಯ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ನನಗೆ ಗೊತ್ತಿದೆ, ನಮ್ಮ ಜನರು ಯಾವತ್ತೂ ಕೂಡ ಸುಳ್ಳಿಗೆ ಮಾರು ಹೋಗಲ್ಲ, ದಾರಿ ತಪ್ಪಲ್ಲ ಅಂತಕ್ಕಂಥ ವಿಚಾರ ನನಗೆ ಗೊತ್ತಿದೆ. ಯಾವುದು ಸರಿ ಅಂತಕ್ಕಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನ ಕರ್ನಾಟಕದ ಜನರು, ಪ್ರಬುದ್ಧರು ರಾಜಕೀಯವಾಗಿ ಅವರು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ.
ನಾನು ಆ ಬಗ್ಗೆ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕೃಷಿ ಇಲಾಖೆಯಲ್ಲಿ ಇವತ್ತಿನವರೆಗೆ ಒಂದು ಸಮಸ್ಯೆ ಆಗಿಲ್ಲ. ರೈತರಿಗೆ ಗೊಬ್ಬರ ಕೊಡೋದಿರ್ಬೋದು, ಬೀಜ ಕೊಡೋದಿರ್ಬೋದು, ಔಷಧಿ ಕೊಡೋದಿರ್ಬೋದು, ಯಾವತ್ತೂ ಕೂಡ ಆಗಿಲ್ಲ. ಹಿಂದೆ ಎಲ್ಲ ಗೋಲಿಬಾರ್ಗಳೆಲ್ಲ ಆದೋ, ಸತ್ರು ರೈತರು ಹಾವೇರಿನಲ್ಲಿ. ಆ ತರ ನಮ್ಮ ಸರ್ಕಾರದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಚೆಲುವರಾಯ ಸ್ವಾಮಿಗೆ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ರೈತರಿಗೆ ಬೀಜ, ಗೊಬ್ಬರ, ಔಷಧಿ ತೊಂದರೆ ಆಗದ ರೀತಿ ನೋಡ್ಕೋಬೇಕು. ಅವರಿಗೆ ಕಾಲಕ್ಕೆ ವಿತರಣೆ ಮಾಡ್ತಕ್ಕಂಥದ್ದು ಮಾಡಬೇಕು, ದಾಸ್ತಾನನ್ನ ಮಾಡ್ಕೊಂಡಿರ್ಬೇಕು ಅಂತೇಳಿ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದೇನೆ. ನಾವು ಬಂದ ಮೇಲೆ ಇವತ್ತಿನವರಿಗೆ ಕಳೆದ ವರ್ಷ ಇರಬಹುದು, ಕಳೆದ ವರ್ಷ ಮಳೆ ಇರಲಿಲ್ಲ, ಭೀಕರವಾದಂಥ ಬರಗಾಲ ಇತ್ತು. ಆ ಭೀಕರವಾದಂಥ ಬರಗಾಲದಲ್ಲಿ ಪರಿಹಾರ ಕೊಡಲಿಲ್ಲ. ನಮಗೆ 2 ಮೆಮೊರಾಂಡಮ್ಗಳನ್ನು ಕೊಟ್ಟರೂ ಕೂಡ ಪರಿಹಾರ ಕೊಡಲಿಲ್ಲ. ಕೊನೆಗೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹತ್ತಿ 3,454 ಕೋಟಿ ರೂಪಾಯಿಗಳನ್ನ ಸುಪ್ರೀಂ ಕೋರ್ಟ್ನವರ ಆದೇಶದ ಮೇರೆಗೆ ಕೇಂದ್ರ ಸರ್ಕಾರ ಕೊಡ್ತು. ಬೇರೆ ರಾಜ್ಯಗಳಿಗೆ ಕೊಟ್ಟಿಲ್ಲ, ಇನ್ನ ಕೊಟ್ಟಿಲ್ಲ. ನಾವು ಈಗಾಗಲೇ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬಂದಿದ್ದಂತ NDRF ಹಣವನ್ನ ಸಂಪೂರ್ಣ ಹಂಚಿಕೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಬಳಿ ಸುಮಾರು 700ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಅವರ ಅಕೌಂಟ್ನಲ್ಲಿ ಇದೆ. ಯಾವ ಕಾರಣಕ್ಕೂ ಕೂಡ ಅದು ಸುಮ್ಮನೆ ಅಪಪ್ರಚಾರ ಮಾಡೋದು. ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಹಣ ಇಲ್ಲ, ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇಲ್ಲ. ಯಾವ ಅಭಿವೃದ್ಧಿ ಕೆಲಸ ನಿಂತೋಗಿದೆ? ಬಜೆಟ್ನಲ್ಲಿ ಹೇಳಿರ್ತಕ್ಕಂಥದ್ದು ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ದಾರೆ. ಗ್ಯಾರಂಟಿಗಳನ್ನು ಜಾರಿ ಮಾಡಿ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಬಡವರು 4.5 ಕೋಟಿ ಜನರಿಗೆ ಸುಮಾರು 4,000 to 5,000 ರೂಪಾಯಿ ವರ್ಷಕ್ಕೆ ತಿಂಗಳಿಗೆ ಸಿಗೋ ರೀತಿಯಲ್ಲಿ ಮಾಡಿದ್ದೀವಿ. 4,000 to 5,000 ರೂಪಾಯಿ ತಿಂಗಳಿಗೆ ಸಿಗ್ತಾ ಇದೆ. ಬಡವರಿಗೆ ಅನುಕೂಲ ಆಗಲ್ವಾ? ಬಡವರು ಹೇಳಿ, ಇವತ್ತು ಇವರು ಬಿಜೆಪಿಯವರಿಗೆ, JDSನವರಿಗೆ ತಾಕತ್ತಿದ್ರೆ ಬಡವರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ಲಿ ನೋಡೋಣ. ಇವರಿಗೆ ದಮ್ಮಿಲ್ಲ. ಗ್ಯಾರಂಟಿಗಳು ನಿಲ್ಲಿಸಿ ಅಂತ ಹೇಳಿ ನೋಡೋಣ, ನೇರವಾಗಿ ಹೇಳಿ. ಬಡವರ ವಿರೋಧ ಆಗ್ತಾರೆ ಅಂತೇಳಿ ಭಯ, ನೇರವಾಗಿ ಹೇಳಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ ದುಡ್ಡು. ಇವರ ಹತ್ರ ಅಭಿವೃದ್ಧಿಗೆ ಹಣ ಇಲ್ಲ. ಈ ವರ್ಷದ ಬಜೆಟ್ 3,71,000 ಕೋಟಿ ರೂಪಾಯಿ. 3,71,000 ಕೋಟಿ ರೂಪಾಯಿ. ಯಾವ ಇಲಾಖೆಗೆ ದುಡ್ಡು ಕೊಟ್ಟಿಲ್ಲ? ನಾವು ನೀರಾವರಿ ಕೊಟ್ಟಿಲ್ಲ, PWD ಕೊಟ್ಟಿಲ್ಲ, ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿಲ್ಲ. ಅಪಪ್ರಚಾರ ಮಾಡೋದು. ಸಿದ್ದರಾಮಯ್ಯ ದಲಿತರು ಮಾತು ಹೇಳ್ತಾರೆ, ದಲಿತರ ಬಗ್ಗೆ ಕಣ್ಣಿ ಮಾತಾಡ್ತಾರೆ, ಆದರೆ ದಲಿತರ ವಿರುದ್ಧವಾಗಿ ನಡ್ಕೋತಾರೆ ಅಂತ ಹೇಳೋದು. ನಾವು ದಲಿತರಿಗೆ ಮಾಡಿರೋ ಅಷ್ಟು ಕೆಲಸನ ಬೇರೆ ಯಾವ ಸರ್ಕಾರನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯವರು ದಲಿತರ ವಿರೋಧಿಗಳು, ಅವರು ನಮಗೆ ಪಾಠ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ದಲಿತರ ವಿರೋಧಿಗಳು ಅವರು. ನಾನು ಕೇಳ್ತೀನಿ ಇವತ್ತು ನರೇಂದ್ರ ಮೋದಿ ಅವರಿಗೆ, ಇಲ್ಲಿ ಬಿಜೆಪಿಯವರಿಗೆ, ಅಶೋಕ, ವಿಜಯೇಂದ್ರ ಯಾರ್ಯಾರಿದ್ದಾರೆ ಇವರಿಗೆಲ್ಲ ಕೇಳ್ತೀನಿ ನಾನು. SCP TSP ಕಾಯ್ದೆ ಕರ್ನಾಟಕ ಬಿಟ್ರೆ, ನಮ್ಮ ಸರ್ಕಾರ ಮಾಡೋದು ಬಿಟ್ರೆ, ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ಯಾವ ರಾಜ್ಯಗಳಲ್ಲಿ ಇದೆ ನೋಡಿ, ಹೇಳಿ ನೋಡ. ಯಾವ ರಾಜ್ಯಗಳಲ್ಲಿ ಇದೆ? ಇವತ್ತು SCP TSP ಕಾಯ್ದೆ ಹೇಳಿ 24% ದಲಿತರಿಗೆ 39,121 ಕೋಟಿಯನ್ನ
ಕರ್ನಾಟಕ ಸರ್ಕಾರ ಖರ್ಚು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದವರು ಮೊನ್ನೆ ಬಜೆಟ್ ಮಂಡಿಸಿದ್ರು, 48 ಲಕ್ಷ ಕೋಟಿ ಬಜೆಟ್ ಮಂಡಿಸಿದ್ರು. ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇಟ್ಟಿರ್ತಕ್ಕಂಥ ಹಣ ಕೇವಲ 65,000 ಕೋಟಿ ರೂಪಾಯಿ. ಎಷ್ಟು ಪರ್ಸೆಂಟ್ ಆಯ್ತು? 48 ಲಕ್ಷದಲ್ಲಿ 65,000 ಕೋಟಿ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಇಡಬೇಕಲ್ಲ, ಇಟ್ಟಿದ್ದೀರಾ? ನಿಮಗೆ ಏನಾದರೂ ದಲಿತರ ಬಗ್ಗೆ ಮಾತಾಡಲಿಕ್ಕೆ ಯಾವುದಾದ್ರು ನೈತಿಕತೆ ಇದೆಯಾ? ಹಿಂದುಳಿದವರ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆ ಇದೆಯಾ? ಅಲ್ಪಸಂಖ್ಯಾತರ ಬಗ್ಗೆ ನೈತಿಕತೆ ಇದೆಯಾ? ಇವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು. ಸಮಾಜ ಮಾಡಬೇಕು ಅಂತಕ್ಕಂಥ ಮಾಡಬಾರದು ಅಂತಕ್ಕಂಥ ಹೇಳ್ತಕ್ಕಂಥವ್ರು ಇವರು. ಬಸವಣ್ಣವರ ವಿಚಾರಗಳು, ಅಂಬೇಡ್ಕರ್ ಅವರ ವಿಚಾರಗಳು, ಗಾಂಧೀಜಿಯವರ ವಿಚಾರಗಳು ಇದಕ್ಕೆ